यादगी 16 साल से जिला हेडक्वार्टर है। करीब 13 एक्सप्रेस ट्रेनों के स्टॉपेज के लिए अपील की है। सोशल एक्टिविस्ट उमेश के मुदनाल ने ट्रेनों के स्टॉपेज के लिए रायचूर के एमपी जी कुमार नायक से अपील की है। यादगीर शहर पहुंचे रायचूर के एमपी जी कुमार नायक को ये अपील दी गई और इस पर बातचीत हुई। अपील स्वीकार करने के बाद एमपी ने कहा कि यादगीर जिले के रेलवे स्टेशन के डेवलपमेंट और एक्सप्रेस ट्रेनों के स्टॉपेज के लिए वो पहले ही संबंधित केंद्रीय रेल मंत्री के ध्यान में ये मामला ला चुके हैं। इसके अलावा उन्होंने कहा कि यादगीर रेलवे स्टेशन की सभी समस्याओं पर चर्चा करने के लिए 15 दिनों के अंदर यादगीर में रेलवे डिपार्टमेंट के अधिकारियों की मीटिंग बुलाई जाएगी और फिर कोई फैसला लिया जाएगा। इसके बाद सोशल एक्टिविस्ट उमेश के मुदनाल ने बात की और कहा कि स्टेशन से गुजरने वाली मुख्य ट्रेनें को तुरंत रोका जाना चाहिए और इंटरसिटी ट्रेनों को फिर से शुरू किया जाना चाहिए। इंफ्रास्ट्रक्चर सुविधाएं बढ़ाने की मांग की। ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಗೆ 16 ವರ್ಷ ಗತಿಸಿದರೂ ಕೂಡ ಇನ್ನು 13 ಎಕ್ಸ್ಪ್ರೆಸ್ ಗಾಡಿ ಮತ್ತು ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಮರು ಆರಂಭ ಮಾಡಬೇಕು. ಯಾದಗಿರಿ ನಗರದಲ್ಲಿ ವಿಶೇಷ ಹೈಟೆಕ್ ರೈಲ್ವೆ ನಿಲ್ದಾಣ ಆಗಬೇಕಂತಕ್ಕಂಥದ್ದು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ಸ್ಪಂದನೆ ನೀಡಿಲ್ಲ. ರೈಲ್ವೆ ಇಲಾಖೆ ಅಧಿಕಾರಿ ಆಗಿರ್ಬೋದು ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರ್ಬೋದು ಯಾವುದೇ ಕಾರಣಕ್ಕೆ ಇಲ್ಲಿವರೆಗೆ ಕ್ರಮ ಕೈಗೊಳ್ಳದಿರತಕ್ಕಂಥದ್ದು ದುರದೃಷ್ಟಕರ. ಹಾಗಾಗಿ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆದಂದು ಧ್ವಜಾರೋಹಣ ಆಗಮಿಸಿರತಕ್ಕಂಥ ರಾಯಚೂರು ಸಂಸದರಾಗಿರತಕ್ಕಂಥ ಜಿ ಕುಮಾರ್ ನಾಯಕ್ ಸರ್ ಅವರಿಗೆ ಮನವಿ ಸಲ್ಲಿಸಿ ಸಂಪೂರ್ಣ ಮಾಹಿತಿ ಸರ್ಕ್ಯೂಟ್ ಹೌಸ್ನಲ್ಲಿ ನೀಡಲಾಗಿದ್ದು ಅವರು ತಕ್ಷಣ ಸ್ಪಂದಿಸಿ 15 ದಿನಗಳ ಒಳಗಡೆಯಾಗಿ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಇಲ್ಲೇ ಯಾದಗಿರಿನಲ್ಲಿ ಕರೆಸಿ ಸಭೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗೋದೊಂದು ಭರವಸೆ ನೀಡ್ಯಾರ. 15 ದಿವಸ ಒಳಗೆ ಸಭೆ ಕರೆದು ಅವ್ರನ್ನ ಇಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆಲ್ಲನೂ ಜಿಲ್ಲೆ ಕೇಂದ್ರದಲ್ಲಿ ಆಗಿರ್ತಾನೆ ರೈಲ್ವೆ ನಿಲ್ದಾಣ ಹೈಟೆಕ್ ಆಗಬೇಕು, 13 ಎಕ್ಸ್ಪ್ರೆಸ್ ರೈಲ್ಗಳು ನೀಡಬೇಕು ಮತ್ತು ಇಂಟರ್ಸಿಟಿ ಆರಂಭ ಮಾಡಬೇಕಂತಕ್ಕಂಥದ್ದೇ ನಮ್ಮ ಹೋರಾಟದ. ತಕ್ಷಣ ಅದು ಸ್ಪಂದಿಸಿರತಕ್ಕಂಥ ಅವರಿಗೆ ನಾವು ಇವತ್ತಿನ ದಿವಸ ಧನ್ಯವಾದಗಳು ಅರ್ಪಿಸ್ಬಿಡ್ತೀವಿ. ತಕ್ಷಣ ಮೀಟಿಂಗ್ ಕರೆದು ಮುಂದಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಆಗಬೇಕಂತಕ್ಕಂಥದ್ದು ನಮ್ಮದು ಆಗ್ರಹ. ಯಾದಗಿರಿ ಜಿಲ್ಲೆಯಾಗಿ 15 ವರ್ಷ ಗತಿಸಿದ್ರು ಇನ್ನೂ 13 ಎಕ್ಸ್ಪ್ರೆಸ್ ರೈಲು ಗಾಡಿಗಳು ನಿಲ್ಲುತ್ತಿಲ್ಲ. ಹಾಗೆ ಮುಖ್ಯವಾಗಿ ಕೊರೋನಾ ಟೈಮಲ್ಲಿ ರದ್ದಾದಂಥ ಇಂಟರ್ಸಿಟಿಯನ್ನು ಮೊದಲು ಪ್ರಾರಂಭ ಮಾಡಬೇಕು. ಯಾಕಂದರೆ ಕೂಲಿ ಕಾರ್ಮಿಕರು, ಕೃಷಿಕರು ಎಲ್ಲರಿಗೂ ಭಾಳ ತೊಂದರೆ ಉಂಟಾಗಿದೆ. ಆದ ಕಾರಣ ಇಂಟರ್ಸಿಟಿಯನ್ನು ಮೊದಲು ಪ್ರಾರಂಭ ಮಾಡಿ